ಡಿಯರ್ ದೀಪಿಕಾ, ಕಾಲೇಜ್ ಟೈಮಲ್ಲಿ ನಾನು ನಿನ್ನ ಹಿಂದೆ ಬಿದ್ದು ನಿನಗೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ತಯಾರಾಗಿದ್ದೆ. ನಾನು ನಿನ್ನ ಎಷ್ಟು ಪ್ರೀತಿ ಮಾಡ್ತಿದ್ದೆ ಅನ್ನೋದು ನಿನಗೂ ಗೊತ್ತು. ಆದರೆ ನಾನು ಬಿಸ್ನೆಸ್ಗೆ ಅಂತ ಫಾರಿನ್ಗೆ ಹೋಗಿ ಬರೋ ಅಷ್ಟರಲ್ಲಿ ನೀನು ಮದುವೆ ಆಗಿದೆಯಾ. ನಿನ್ನ ಬಿಟ್ಕೊಡೋದಕ್ಕೆ ಮನಸ್ಸು ಒಪ್ತಿಲ್ಲ ದೀಪಿಕಾ. ಇವತ್ತಿಗೂ ನಾನು ನಿನ್ನ ಅಷ್ಟೇ ಪ್ರೀತಿ ಮಾಡ್ತೀನಿ. ನೀನು ಮದುವೆ ಆಗಿರೋ ಹುಡುಗನಿಗಿಂತ 100 ಪಟ್ಟು ಚೆನ್ನಾಗಿ ನಾನು ನಿನ್ನ ನೋಡ್ಕೋತೀನಿ. ನೀನು ಮತ್ತೆ ನನಗೆ ಸಿಗ್ತೀಯಾ ಅನ್ನೋ ಆಸೆಲಿದ್ದೀನಿ. ಆದಷ್ಟು ಬೇಗ ಭೇಟಿ ಆಗೋಣ. ಇಂತಿ ನಿನ್ನ ಪ್ರೀತಿಯ ಟೋಬಿ. ಅಂದರೆ ದೀಪಿಕಾನ ಅವನ ಹುಡುಗ ಪ್ರೀತಿಸ್ತಿದ್ನ? ಆ ವಿಷಯ ದೀಪಿಕಾಗೂ ಗೊತ್ತಿತ್ತ? ಅಭಿ, ನಾನು ರೆಡಿ, ಹೊರಡೋಣ. ಹೊರಡೋಣ. ವಾವ್, ಬೊಕ್ಕೆ ಎಷ್ಟು ಚೆನ್ನಾಗಿದೆ. ಯಾಕೆ ಕಳಿಸಿದ್ದು? ಅದು ಯಾರೋ ಕ್ಲೈಂಟ್ಸ್ ಕಳಿಸಿರೋದು ದೀಪಿಕಾ. ಬಿಸ್ನೆಸ್ಸಲ್ಲಿ ಇವೆಲ್ಲ ಕಾಮನ್ ಅಲ್ವಾ? ಹೊರಡೋಣ. ಕ್ಲೈಂಟ್ಸ್ ಕಳಿಸಿರೋದಾ? ಆದರೆ ಆಫೀಸಿಗೆ ಕಳಿಸ್ಬೇಕಲ್ವಾ? ಮನೆಗೆ ಯಾಕೆ ಕಳಿಸಿದ್ರು? ಆಫೀಸಿಗೆ ಕಳಿಸಿದ್ರೇನು ಮನೆಗೆ ಕಳಿಸಿದ್ರೇನು, ಕಳಿಸಿರೋದು ನನಗೆ ತಾನೆ. ಈಗೇನು ಹೊರಡೋಣವಾ ಬೇಡವಾ? ಟೈಮ್ ಆಗ್ತಿದೆ. ಅಯ್ಯೋ, ಹೊರಡೋಣ ಬಾ. ದೀಪಿಕಾ ಮೊದಲು ಯಾರನ್ನಾದರೂ ಇಷ್ಟಪಟ್ಟಿದ್ಲ? ಇಲ್ಲ, ಅದು ಸಾಧ್ಯ ಇಲ್ಲ. ನನ್ನ ಇಷ್ಟಪಟ್ಟು ಮನೆಯವ್ರ ಜೊತೆ ಎಲ್ಲ ಫೈಟ್ ಮಾಡಿ ಮದುವೆ ಆದ್ಲು. ಹಾಗಿರುವಾಗ ಬೇರೆಯವ್ರನ್ನ ಇಷ್ಟಪಡೋದಕ್ಕೆ ಹೇಗೆ ಸಾಧ್ಯ? ಅಭಿ, ಅಭಿ, ಏನಾಯ್ತು? ಯಾಕೆ ಎತ್ಕೋತಿದ್ಯಾ? ಮಲ್ಗಲ್ವಾ? ಇಲ್ಲ, ನನಗೆ ಯಾಕೋ ನಿದ್ದೆ ಬರ್ತಿಲ್ಲ. ಯಾಕಭಿ, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ಆಫೀಸ್ ವಿಷಯಗಳಷ್ಟೇ. ಇತ್ತೀಚೆಗೆ ನಿನ್ನ ಕೆಲಸದ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ಯಾ ಅಭಿ? ಮುಂಚೆ ಆದರೆ ಶಾರ್ವರಿ ಅತ್ತೆ ಅಕೌಂಟ್ಸ್ನೆಲ್ಲ ಹ್ಯಾಂಡಲ್ ಮಾಡ್ತಿದ್ರು. ಈಗ ಆ ಜವಾಬ್ದಾರಿನೂ ನಿನ್ನ ತಲೆ ಮೇಲೆ ಇದೆ. ಹೀಗೆ ಆದರೆ ನಿನ್ನ ಹೆಲ್ತ್ ಹಾಳಾಗುತ್ತೆ. ಅಂಥದ್ದೇನೂ ಇಲ್ಲ. ಎಲ್ಲ ಜವಾಬ್ದಾರಿಗಳನ್ನೂ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ನನಗಿದೆ. ಐ ನೋ ಅಭಿ, ಆದರೂ ನಿನ್ನ ಹೆಲ್ತ್ ಬಗ್ಗೆ ನಾನು ತಾನೇ ಕೇರ್ ಮಾಡಬೇಕು. ನೀನು ಈ ರೀತಿ ಯೋಚನೆ ಮಾಡೋದು ನಂಗೆ ನೋಡೋಕ್ಕಾಗಲ್ಲ. ಐ ಆಮ್ ದೇರ್ ಫಾರ್ ಯು ಅಭಿ. ಮನುಷ್ಯನ ಹತ್ರ ಅಧಿಕಾರ ಇದ್ದಾಗ ಅಹಂಕಾರ ಜಾಸ್ತಿ ಇರುತ್ತೆ, ಆತ್ಮವಿಶ್ವಾಸನೂ ಇರುತ್ತೆ. ಅವಳ ಹತ್ರ ನಾವು ಆ ಅಧಿಕಾರನ ಕಿತ್ಕೊಂಡ್ರೆ ಅವಳ ಅಹಂಕಾರ ಆತ್ಮವಿಶ್ವಾಸ ಎರಡನ್ನೂ ಕುಗ್ಗಿಸ್ಬಹುದು. ಅವಳ ಹತ್ರ ಇರೋದು ಎರಡೇ ಅಸ್ತ್ರ. ಅದಕ್ಕೆ ಒಂದು ಈ ಮನೆ ಜವಾಬ್ದಾರಿ, ಇನ್ನೊಂದು ಈ ಮನೆಯವ್ರ ಹತ್ರ ಗಳಿಸಿರೋ ನಂಬಿಕೆ. ನಾವು ನಿಧಾನವಾಗಿ ಅವಳಿಂದ ಇವೆರಡನ್ನು ದೂರ ಮಾಡಬೇಕು. ನಿಮ್ಮ ಮಾತೇನೋ ನಿಜ ಮಹೇಶ್ ಅವರೇ, ಆದರೆ ನನಗೆ ಈ ಅಧಿಕಾರ ಜವಾಬ್ದಾರಿ ಬಗ್ಗೆ ಎಲ್ಲ ಆಸಕ್ತಿ ಇಲ್ಲ. ಆಸಕ್ತಿ ಇದೆಯೋ ಇಲ್ವೋ ಅದಕ್ಕೆ, ಆದರೆ ಇದು ನಿಮ್ಮ ಹಕ್ಕು. ಇಷ್ಟು ದಿನ ಈ ಮನೆ ನರರಾಕ್ಷಸಿ ಕೈಯಲ್ಲಿತ್ತು, ಇನ್ನು ಮುಂದೆ ದೇವತೆ ಕೈಯಲ್ಲಿರುತ್ತೆ. ಈ ಮನೆನ ಅವಳಿಂದ ಕಾಪಾಡ್ಕೋತೀರ ಅನ್ನೋ ನಂಬಿಕೆ ನಂದು. ಅದಕ್ಕೆ ಅದು ನನ್ನ ಕರ್ತವ್ಯ ಮಹೇಶ್ ಅವರೇ. ನನ್ನ ಜೀವ ಕೊಟ್ಟಾದರೂ ಈ ಮನೇನ ಕಾಪಾಡ್ಕೋತೀನಿ. ಶಾರ್ವರಿ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಇಷ್ಟೆಲ್ಲ ರೋಷ ಇದೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ಇಷ್ಟು ದಿನ ನಾನೊಬ್ಬಳೇ ಇದನ್ನೆಲ್ಲ ಹೇಗೆ ನಿಭಾಯಿಸೋದು ಅನ್ನೋ ಆತಂಕದಲ್ಲಿದ್ದೆ. ಈಗ ನೀವು ನನ್ನ ಜೊತೆ ಇದ್ದೀರಾ ಅಂದಮೇಲೆ ನನಗೆ ಆನೆ ಬಲ ಬಂದ ಹಾಗಾಗಿದೆ. ಶಾರ್ವರಿ ಬಣ್ಣ ಬಯಲು ಮಾಡೋದಕ್ಕೆ ತುಂಬ ದಿನ ಬೇಕಾಗಿಲ್ಲ. ಅದಕ್ಕೆ ನಾವು ಅಂದ್ಕೊಂಡ ಹಾಗೆ
ನಿಧಿ ಮದುವೆ ಒಂದು ಮುಗಿಲಿ. ಈ ಮದುವೆ ಮುಗಿತಿದ್ದ ಹಾಗೆ ಅವಳ ಬಗ್ಗೆ ಮನೆಯವ್ರಿಗೆಲ್ಲ ಗೊತ್ತಾಗಬೇಕು. ಏನು ಅತ್ತಿಗೆ ಮೈದುನನ ಮಾತುಕತೆ ಜೋರಾಗಿ ನಡೀತಾ ಇದೆ. ನಿಮ್ಮ ಮಾತುಕತೆ ಮಧ್ಯೆ ನಾನು ಬರ್ಬೋದಾ? ಏನಿಲ್ಲ ಅಣ್ಣ, ನಿಧಿ ಮದುವೆ ಬಗ್ಗೆನೇ ಮಾತಾಡ್ತಿದ್ವಿ. ಇದು ನಮ್ಮ ಮನೇಲಿ ನಡೆಯೋ ಕೊನೆ ಮದುವೆ, ಯಾವ ಕುಂದು ಕೊರತೆನೂ ಆಗಬಾರ್ದು ಅಂತ ಅದಕ್ಕೆ ಹೇಳ್ತಿದ್ರು. ನಮ್ಮ ಮನೆಯಲ್ಲಿ ನಡೆಯೋ ಕೊನೆ ಮದುವೆ ನಮ್ಮ ಮನೆ ಮಗಳ ಮದುವೆ. ನಮ್ಮ ಮನೆ ಯುವರಾಣಿಯವಳು. ಯಾವುದು ಕುಂದು ಕೊರತೆ ಇಲ್ದಿರೋ ಹಾಗೆ ಅಂತ ಹೇಗೆ ಹೇಳ್ತೀವೋ ಹಾಗೆ ಈ ಮದುವೆ ಧಾಮ್ ಧೂಮ್ ಅಂತ ಜೋರಾಗಿ ನಡಿಬೇಕು. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಯಾಕೋ? ನನ್ನಿಂದ ಈ ಮನೆಗೆ ಇಷ್ಟು ವರ್ಷದಿಂದ ಯಾವುದೇ ದುಡಿಮೆ ಆಗಲಿ ಲಾಭ ಆಗಲಿ ಆಗಿಲ್ಲ. ಆದರೂ ನನ್ನ ಮಗಳನ್ನ ಯಾವುದು ಕುಂದು ಕೊರತೆ ಇಲ್ಲದೆ ಇರೋ ಥರ ನೋಡ್ಕೊಂಡಿದ್ಯಾ. ನಿನ್ನಂಥ ಅಣ್ಣನ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೆ. ಅಯ್ಯೋ ದಡ್ಡ, ನಿನ್ನ ಬಾಯಲ್ಲಿ ಇಂಥ ಮಾತು ಬರಬಾರ್ದು. ಈ ಮನೆಯಲ್ಲಿ ನನಗೆಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ನಿನಗೂ ಇದೆ. ನಿಮ್ಮಿಬ್ರು ನೋಡ್ತಾ ಇದ್ರೆ ನನ್ನ ದೃಷ್ಟಿನ ತಾಗತ್ತೆ ಅನ್ಸುತ್ತೆ. ರಾಮ ವನವಾಸಕ್ಕೆ ಅಂತ ಕಾಡಿಗೆ ಹೋದಾಗ ಲಕ್ಷ್ಮಣ ರಾಮನ ಜೊತೆ ಹೋದ. ಆದ್ರೆ ಇಲ್ಲಿ ತಮ್ಮ ಇಷ್ಟು ವರ್ಷ ಕೋಮಾದಲ್ಲಿದ್ದಾಗ ಅಣ್ಣನಾಗಿ ನೀವು ಅವ್ರ ಜೊತೆನೇ ಇದ್ರಿ. ನಿಮ್ಮಿಬ್ರು ಪ್ರೀತಿ ನನಗೆ ರಾಮ ಲಕ್ಷ್ಮಣನ ಪ್ರೀತಿನೇ ನೆನಪು ಮಾಡುತ್ತೆ.